ನಿನ್ನೆ ರಾತ್ರಿ ಆ ಜೋಡಿಯದ್ದು ಅದ್ಧೂರಿಯಾಗಿ ಆರತಕ್ಷತೆ ನಡೆದಿತ್ತು. ಫೋಟೋಶೂಟ್ ಕೂಡ ಅದ್ಧೂರಿಯಾಗಿಯೇ ಆಗಿತ್ತು. ಇವತ್ತು ಆ ಎರಡು ಜೀವಗಳು ಹಸೆಮಣೆ ಏರಬೇಕಿತ್ತು. ಇನ್ನೇನು ತಾಳಿ ಕಟ್ಟಿ ಮಂಗಳವಾದ್ಯ ಮೊಳಗಬೇಕಿತ್ತು. ಆದರೆ ಅಲ್ಲಿದ್ದ ವರ ದೊಡ್ಡ ಶಾಕ್ ಕೊಟ್ಟಿದ್ದ. ರೆಡಿಯಾಗಿರೋ ಭರ್ಜರಿ ಭೋಜನ, ನೆಂಟರ ಸಮಾಗಮ, ನಳನಳಿಸ್ತಿರೋ ಮದುವೆ ಮಂಟಪ. ರಾತ್ರಿಯೇ ಹಾರ ಬದಲಿಸಿಕೊಂಡಿದ್ದ ವಧು ವರರು ಇನ್ನೇನು ಗಟ್ಟಿಮೇಳಕ್ಕೆ ಸಜ್ಜಾಗಿದ್ರು. ತಾಳಿ ಕಟ್ಟೋ ಆ ಶುಭ ಗಳಿಗೆ ಬರ್ತಿದ್ದಂತೆ ಇಲ್ಲಾಗಿದ್ದು ಬಿಗ್ ಹೈ ಡ್ರಾಮಾ. ತಾಳಿ ಕಟ್ಟುವ ಶುಭ ವೇಳೆಯೇ ಮನಸ್ಸು ಬದಲಿಸಿದ ವರ. ವಧು ಮೇಲೆ ಫೀಲಿಂಗ್ಸ್ ಬರ್ತಿಲ್ಲ ಅಂತ ಹೊರಟೇ ಬಿಟ್ಟ. ಈತ ವೇಣು ದೇವನಹಳ್ಳಿ ತಾಲೂಕಿನ ನಾಗನಾಯಕನಹಳ್ಳಿಯವನು. ಹೊಸಕೋಟೆಯ ಯುವತಿ ಜತೆ ಇವತ್ತು ಮದುವೆ ನಿಶ್ಚಯವಾಗಿತ್ತು. ಬಾಲೇಪುರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಎಲ್ಲಾ ಸಿದ್ಧತೆ ಕೂಡ ಮುಗ್ದಿದ್ವು. ನಿನ್ನೆ ರಾತ್ರಿ ಖುಷಿಯಾಗಿಯೇ ಆರತಕ್ಷತೆ ಕೂಡ ಮಾಡ್ಕೊಂಡಿದ್ದ ವೇಣು ಬೆಳಗ್ಗೆ ಮುಹೂರ್ತದ ವೇಳೆ ಎಲ್ಲರಿಗೂ ಶಾಕ್ ಕೊಟ್ಟಿದ್ದ. ಈ ವಧು ನನ್ಗೆ ಬೇಡ ಅಂತ ಎದ್ದವನು ಅಲ್ಲೇ ಇದ್ದ ಕೋಣೆ ಸೇರಿಕೊಂಡಿದ್ದ. ಇದರಿಂದ ಕಲ್ಯಾಣ ಮಂಟಪದ ಚಿತ್ರಣವೇ ಬದಲಾಗಿತ್ತು. ನಾವು ಬೆಳಗ್ಗೆ ಅವನ ಬಿಹೇವಿಯರ್ ನೋಡೇ ಭಯ ಆಯಿತು. ಬಟ್ ಇವಾಗ ಮಂಟಪ ತನಕ ಬಂದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾನೆ. ದಾರೆ ಇದನ್ನ ಒಂದು ದ್ರೋಹ ಅಂತ ಹೇಳೋಕ್ಕಾಗಲ್ಲ. ಆ ಫೀಲಿಂಗ್ಸ್ ಜೊತೆ ಆಟ ಆಡಿದ್ದಾನೆ, ಇಲ್ಲಿ ಸಮಾಜದ ಜೊತೆ ಆಟ ಆಡಿದ್ದಾನೆ, ಹಿಂದೂ ಧರ್ಮದ ಮದುವೆ ಬಗ್ಗೆ ಒಂಚೂರು ಕಾಳಜಿ ಇಲ್ದಿರ ಮಾಡಿದ್ದಾನೆ. ಯಾಕೆ ತಾಳಿ ಕಟ್ಟಲ್ಲ ಹೇಳುವಂತ ಅಂದ್ರೆ, ವರ ನನ್ಗೆ ಆಕೆ ಮೇಲೆ ಫೀಲಿಂಗ್ಸ್ ಬರ್ತಿಲ್ಲ, ಆಕೆ ನನ್ಗೆ ಬೇಡ ಅಂತಿದ್ದಾನಂತೆ. ಆದ್ರೆ ಯುವತಿ ಮನೆಯವರು ನೀನು ಆಡಿದ್ದೇ ಆಟನ ಅಂತ ಕಿಡಿಕಾರಿದ್ದಾರೆ. ವಿಷಯ ಗೊತ್ತಾಗಿ ಸ್ಥಳಕ್ಕೆ ಬಂದ ಚನ್ನರಾಯಪಟ್ಟಣ ಪೊಲೀಸರು ಮನವೊಲಿಕೆಗೆ ಯತ್ನಿಸಿದ್ದಾರೆ. ಯಾರು ಎಷ್ಟೇ ಹೇಳಿದ್ರೂ ವರ ಬದಲಾಗದ ಕಾರಣ ಮದುವೆಯೇ ಮುರಿದು ಬಿದ್ದಿದೆ. 6 ಗಂಟೆಗೆ ಎದ್ದು ರೆಡಿಯಾಗಿ ಬಂದು ನಮ್ಮ ಕೈನಿಂಕ ಒಂದು ಕತ್ತು ಚೈನು, ಒಂದು ಕೈಗೊಂದು ಬಳೆ ಎಲ್ಲ ಹಾಕ್ಸ್ಕೊಂಡ, ಫೋಟೋ ಇಡ್ಸ್ಕೊಂಡ, ಎಲ್ಲ ತಗೊಂಡು ನೀಟಾಗಿ ಮಂಟಪಕ್ಕೆ ಬಂದ ಮೇಲೆ ನನಗೆ ಇಷ್ಟ ಇಲ್ಲ, ನನಗೆ ಫೀಲಿಂಗ್ ಬರ್ತಾ ಇಲ್ಲ, ನಂಗೆ ಫೀಲಿಂಗ್ ಆಗಕ್ಕೆ ಇನ್ನೂ ಒಂದಷ್ಟು ದಿನ ಟೈಮ್ ಬೇಕು, ನಂಗೆ ಮದುವೆ ಆಗಕ್ಕೆ ಅಂದ್ಬಿಟ್ಟು ಅವಮಾನ ಮಾಡಿ ನಿರ್ಧಾರ ತಗೊಂಡಿದ್ದಾನೆ. ಸದ್ಯ ಹುಡುಗ ವಂಚಿಸಿದ್ದಾನೆ ಅಂತ ವಧು ಕಡೆಯವರು ದೇವನಹಳ್ಳಿಯ ಚನ್ನರಾಯಪಟ್ಟಣ ಠಾಣೆಗೆ ದೂರು ನೀಡಿದ್ದು ವಿಚಾರಣೆ ಮುಂದುವರೆದಿದೆ. ನವೀನ್, TV9 ದೇವನಹಳ್ಳಿ.